ಯಾವುದೇ ಪ್ರಶ್ನೆಗಳಿದೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಒಂದು 5 ನಿಮಿಷ ಕಾಲ ಈಗ ಸೆಷನ್ ಕ್ಲೋಸ್ ಮಾಡಿ. ಹಲೋ, ನಮಸ್ತೆ ಸರ್. ಹೇಳಿ. ಹಾ, ಈಗ ಅವ್ರಿಗೆ ಕಿಡ್ನಿ ಇದು ಆದವರು, ಇದು ಏನದು ಕ್ರಿಯಾಟಿನ್ ಜಾಸ್ತಿ ಆದವರು ಇರ್ತಾರಲ್ಲ, ಈಗ ಅವ್ರು ಏನ್ ಪರಿಹಾರ ಮಾಡ್ಕೋಬಹುದು? ಈ ಗ್ರೀನ್ ಜ್ಯೂಸು, ಆಮೇಲೆ ನೀವ್ ಹೇಳಿದ್ರಲ್ಲ ಅದು ಕಪ್ ಬ್ಲ್ಯಾಕ್ ಟೀ, ಅದನ್ನ ಚಳಿಗಾಲದಾಗ ಅಷ್ಟ ಕುಡಿಬೇಕನ್ರಿ ಸರ್? ಇಲ್ಲ ಈಗ ಪ್ರಾಬ್ಲಮ್ ಬಂದ್ರೆ ಈಗಲೇ ಕುಡಿಬೇಕು, ಚಳಿಗಾಲ ಅಂತ ಇಲ್ಲ. ಹಾ, ನಾರ್ಮಲ್ ವ್ಯಕ್ತಿಲು ಚಳಿಗಾಲದಲ್ಲಿ ನಾರ್ಮಲ್ ವ್ಯಕ್ತಿಲು ಒಂದು 10 ರಿಂದ 15 ದಿವಸ ಕುಡಿದು 1 ವರ್ಷಕ್ಕೆ ಬಿಟ್ಬಿಟ್ರೆ ಸಾಕು. ಮುಂದಿನ ದಿವಸದಲ್ಲಿ ಕಿಡ್ನಿ ಪ್ರಾಬ್ಲಮ್ ಬರಲ್ಲ. ಆಮೇಲೆ ಈಗ ನಾವು ಮಹಿಳೆಯರು ನಿಂತು ಅಡಿಗೆ ಅದನ್ನ ಮಾಡ್ತಿರ್ತೇವಲ್ಲ, ಅದರಿಂದ ಕಾಲು ಬಾವು ಬರ್ತದ. ನಾ ಈಗ ಧ್ಯಾನಕ್ ಕೂತಿದ್ದಾಗ, ಆಮೇಲೆ ಇದಕ್ ಕೂತಾಗ ಕಾಲು ಒಂಥರ ಇದು ಬಂದಂಗ್ ಬರ್ತದ, ಅದು ನೋವು ಆಗ್ತದ. ಆಮೇಲೆ ಪಾದವೆಲ್ಲ ಜುಮ್ ಗಟ್ಟಿ ಬಿಟ್ಟಿರ್ತಾವ ಅವು. ಧ್ಯಾನಕ್ ಕೂತಿದ್ದಾಗನು ಆಗ್ತದ. ಅದೆಲ್ಲ ಕಾರಣ ಇದೆ. ಸ್ವಲ್ಪ ವ್ಯಾಯಾಮ ಅದು ಇದು ನಾವು ಮಾಡ್ಕೊಂತ ಹೋದ್ರೆ ಅದು ಕಡಿಮೆ ಆಗ್ತದೆ ಮತ್ತೆ, ಅಲ್ವಾ? ಒಂದೇ ಭಂಗಿಮದಲ್ಲಿ ಹೆಚ್ಚು ಸಮಯ ಕೂತ್ಕೊಳ್ಳೋದು, ಹೆಚ್ಚು ಸಮಯ ಆತರ ಮಾಡುವಾಗ ಸ್ವಲ್ಪ ಊತನೋ ಸ್ವಲ್ಪ ಬರ್ತದೆ, ಉಬ್ಬು ಆಗ್ತದೆ. ಅದ್ ಮತ್ತೆ ಹೋಗ್ಬೇಕಾದ್ರೆ ಸ್ವಲ್ಪ ಓಡಾಡ್ಬೇಕು, ಅದು ಮಾಡ್ಕೊಂಡ್ರೆ ಮತ್ತೆ ಹೋಗ್ತದೆ. ಸ್ವಲ್ಪ ಕಿಡ್ನಿ ಸಮಸ್ಯೆ ಅಂತ ಏನಲ್ಲಲ್ರಿ ಸರ್ ಅದು? ಇಲ್ಲ ಕಿಡ್ನಿ ಸಮಸ್ಯೆ. ಅದನ್ನ ಕೇಳಿದೆ. ಆಮೇಲೆ ಅಕ್ಯುಪ್ರೆಷರ್ ಪಾಯಿಂಟ್ ಇದ್ದು ನಂಗೆ ಸಿಗವಲ್ದದು. ನೀವ್ ಹೇಳಿಕ್ಕೆ 16, 24 ಓದ್ಬೇಕು ಅಂತ, ಅದು ನನಗ ಇದನ್ನ ಸಿಗೋಲ್ದು ವಿಡಿಯೋ ಏನಿಲ್ಲ, ನಾವು PDF ಅಲ್ಲಿ ಕಳ್ಸಿದ್ವಲ್ಲ, ಅದ್ರಲ್ಲಿ ಇರ್ತದೆ. ನನಗ PDF ಕಳ್ಸಿದ್ವಲ್ಲ, ಅದ್ರಲ್ಲಿ ನಿಮ್ಗೆ ಆ ಚಿತ್ರ ನೀವು ಪ್ರಿಂಟ್ ಮಾಡ್ಕೊಂಡ್ರೆ ಎಲ್ಲಾ ಪಾಯಿಂಟ್ ಸಿಗತ್ತೆ. ಇಲ್ಲ, ಕರೆಕ್ಟ್. ಯಾರ ಹತ್ರ ಇದ್ರೆ ಒಂಚೂರು ಶೇರ್ ಮಾಡನ್ರಿ ಸರ್. ಶೇರ್ ಮಾಡೋದಂದ್ರೆ ಜೆರಾಕ್ಸ್ ಮಾಡಿ ಇಟ್ಕೋತೀನಿ. ದೀಪಾ ಅವರು ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಹೇಳ್ತೀನಿ ಸರ್. ದೀಪಾ ಅವ್ರ ಇದಾರ? ದೀಪಾ ಅವರು ಲೈನಲ್ಲಿ? ದೀಪಾ ಅವ್ರು ಮಾತಾಡ್ತೀರಾ? ಮಾತಾಡಿ, ಅವ್ರಿಗೆ ಹೇಳಿ. ಮಾಡ್ತೀನಿ ಅಮ್ಮ. ನಿಮ್ದು ನಂಬರ್ ಹೇಳಿ, ಇಲ್ಲ ಅಂತ ಅಂದ್ರೆ ನಾನು ಇದು ಗುರುಜಿ ಗ್ರೂಪಿಗೆ ಹಾಕ್ಬೋದಾ? ಬೇಡ, ಹೇಳ್ಬಿಡ್ರಿ ಸರ್ ಮೇಡಮ್, ಬರ್ಕೋತೀನಿ. ನಿಮ್ ನಂಬರ್ ಹೇಳಿ, ಅವ್ರು ಕಳಿಸ್ತಾರೆ, ಮೆಸೇಜ್ ಕಳಿಸ್ತಾರೆ. ಸರಿ. 966 372 4048 ಹೇಳ್ತೇನೆ ನೋಡ್ರಿ ಮೇಡಮ್. 966 372 4048. ಸರಿ ಮೇಡಮ್, ನೀವ್ ಅದಕ್ಕೆ ಕಳಿಸಿ, ನಾನು ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಅಂತ. ಓಕೆ ಮೇಡಮ್, ನಾ ಫೋನ್ ಮಾಡ್ತೀನಿ ಆಮೇಲೆ ನಿಮ್ಗೆ. ನೀವ್ ಫೋನ್ ಮಾಡಿ, ನಾನು ನಮ್ಗೆ ಕಳಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಗುರುಜಿ. ರೈಟ್. ಓಕೆ ಸ್ನೇಹಿತರೆ, ಇನ್ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಾ? ಇಲ್ಲಾಂದ್ರೆ ಅನುಭವ ಹಂಚ್ಕೋಬೇಕಂದ್ರೆ ದಯವಿಟ್ಟು ಮಾಡಿ. ಇನ್ನು ಕ್ಲೋಸ್ ಮಾಡೋಣ, ಸೆಷನ್ ಕ್ಲೋಸ್ ಮಾಡೋಣ. ಸರ್ ನಮಸ್ತೆ. ಹೇಳಿ. ಇವತ್ತು ತುಂಬಾ ಚೆನ್ನಾಗಿತ್ತು. ಕಿಡ್ನಿ ಸಮಸ್ಯೆಗೆ ಡಯಾಲಿಸಿಸ್ ಅದು ತುಂಬಾ ಚೆನ್ನಾಗಿ ನಮ್ಗೆ ಅದು ಗೊತ್ತಿರ್ತಾ ಇರ್ಲಿಲ್ಲ. ಡಯಾಲಿಸಿಸ್ ಏನಂದ್ರೆ ಅದೇನೋ ಬ್ಲಡ್ ತಗೊಳ್ತಾರೆ ಅಂತ ಅಷ್ಟೇ ಗೊತ್ತಿತ್ತು. ಅದು ಮಾಡಿದಾಗ ಒಂದ್ ಜನ್ಮ ಹೋಗಿ ಇನ್ನೊಂದ್ ಜನ್ಮ ಹುಟ್ಟದಂಗ ಆಗುತ್ತೆ ಅಂತ ಹೇಳ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತಿತ್ತು. ಡಯಾಲಿಸಿಸ್ ಮಾಡುವಾಗ ಸೋಡಿಯಂ ಇದು ಬೆರೆಸ್ತಾರೆ ಅನ್ನೋದೆಲ್ಲ ನಮ್ಗ ಗೊತ್ತಿಲ್ಲ. ಅದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಾಯ್ತು ಸರ್ ಇವತ್ತು. ಸರ್ ನಮಸ್ತೆ ಸರ್. ಸರ್, ಇಷ್ಟೆಲ್ಲ ಮಾಹಿತಿ ನಮ್ಗೆ ಖಂಡಿತ ಬೇಕಾಗಿತ್ತು ಸರ್. ಈಗ ಡಯಾಲಿಸಿಸ್ ಅಂದ್ರೆ ಏನು, ಅದು ಯಾವ ತರ ಯಾತನೆ ಪಡ್ತಾರೆ, ಇದ್ರ ಬಗ್ಗೆ ಎಲ್ಲ ನಮ್ಗೆ ನಿಜವಾಗ್ಲೂ ಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನನ್ನ ಪ್ರಶ್ನೆ ಸರ್, ಈಗ ಇದೆಲ್ಲ ಹೇಳಿದ್ರಿ, ಸಂಪೂರ್ಣ ವಿವರವಾಗಿ ಅದ್ರ ಸಮಸ್ಯೆ ಹೇಗ್ ಬರುತ್ತೆ, ಪರಿಹಾರ ಎಲ್ಲ ಹೇಳಿದ್ರಿ ಸರ್. ಸಮಸ್ಯೆ ಅಂತ ಹೇಳೋದಾದ್ರೆ, ಒಂದ್ ಕಿಡ್ನಿ, ಈಗ 2 ಕಿಡ್ನಿ ಇರುತ್ತಲ್ವಾ, ಒಂದ್ ಕಿಡ್ನಿ ರಿಮೂವ್ ಆದಾಗ ಸೇಮ್ ಇದೇ ತರ ಪರಿಪಾಲನೆ ಮಾಡ್ಬೇಕಾಗುತ್ತಾ? ಸ್ಪೆಷಲ್ ಏನಾದ್ರು ಬೇರೆ ತರ ಇದೆಯಾ? ಏನಿಲ್ಲ, ಸೇಮ್ ಸರ್. ಇದು ಒಂದು ಕಿಡ್ನಿ ಸಮಸ್ಯೆ ಅಂತ ನಾವು ಪರಿಗಣನೆಗೆ ತಗೋಬಹುದು ಅಷ್ಟೇ. ಕರೆಕ್ಟ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಗುರುಗಳು. ನಮಸ್ಕಾರ. ಮಾತಾಡಿ. ಈ ಕಿಡ್ನಿ ಸಮಸ್ಯೆಯಿಂದ ನನ್ನ ಮಗಳ ಭಾವ 2 ಕಿಡ್ನಿ ಹೋಗ್ಬಿಟ್ಟಿದ್ವು. 20 ವರ್ಷ ಬದುಕಿದ್ರು ಸರ್. ಲಾಸ್ಟ್ ಮೂಮೆಂಟ್ಗೆ ರಿಮೂವ್ ಮಾಡೋ ಕಾಲಕ್ಕೆ ಎಕ್ಸ್ಪೈರ್ಡ್ ಆದ್ರು ಅವ್ರು ಬಾಂಬೆಯಲ್ಲಿ. ಇದು ಬಹಳಷ್ಟು ಅದ್ಭುತವಾದದ್ದು. ನಿಜವಾಗೂ ಕಿಡ್ನಿ ಸಮಸ್ಯೆ ಏನಂತ ಅದ್ರ ಪರಿಹಾರ ಗೊತ್ತಿಲ್ಲ ಜನರಿಗೆ. ಕಿಡ್ನಿ ಹಾರ್ಟು ಮತ್ತು ಕಿಡ್ನಿ ಕ್ಯಾನ್ಸರ್ ಇವು 3 ಏನಾಗ್ಬಿಟ್ಟಿದೆ ಅಂದ್ರೆ ಎತ್ತಿ ಬಿಟ್ಟಿದಾವ್, ತಲೆ ಎತ್ತಿ ಬಿಟ್ಟಿದಾವ್ ಜಗತ್ತಿನಲ್ಲಿ. ಎಲ್ಲರಿಗೂ ಕೂಡ ಇದ ಸಮಸ್ಯೆ. ಇದು ಮಾಡಿದ್ರೆ ಪರಿಹಾರ ಆಗತ್ತ ಅಂತ ನಾವು ಕೂಡ ಇನ್ನೊಬ್ರಿಗೆ ಇದನ್ನ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನೊಂದು ನಂದೇನು ಪ್ರಶ್ನೆ ಅಂದ್ರೆ ಸರ್, ಅದು ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಈಗ ಟೀದ ಬಗ್ಗೆ ಹೇಳಿದ್ರಿ ತಾವು. ಆ ಟೀನಲ್ಲಿ ಏನ್ ಮಿಕ್ಸ್ ಮಾಡೋದು? 1 ಕಪ್ ನೀರಿಗೆ ಕುದಿಸಿ ಅದನ್ನ ನಾರ್ಮಲ್ ಟೀ ಪೌಡರ್ ಅಷ್ಟೇ. ನಾರ್ಮಲ್ ಟೀ ಪೌಡರ್
ಒಂದು ಒಂದು ಕಪ್ಪು ನೀರು. ಒಂದು ಕಪ್ಪು ನೀರು ತಗೊಳ್ಳಿ, ನಾರ್ಮಲ್ ನೀರ್ ಅಷ್ಟೇ. ಹೌದು ಅದಕ್ಕೂ ಒಂದು ಸ್ಪೂನ್ ಟೀ ಪೌಡರ್ ಹಾಕಿ ಟೀ ಪೌಡರ್ ಚೆನ್ನಾಗಿ ಬಯಸಿದ್ರೆ ಹಾ. ಅದೇನಾಗತ್ತಂದ್ರೆ ಒಂದು ಅರ್ಧ ಕಪ್ ಆಗತ್ತೆ ನೋಡಿ. ಹಾ. ಅದಕ್ಕೆ ಮತ್ತೆ ಇನ್ನೊಂದು ಕಪ್ ನಾರ್ಮಲ್ ನೀರು ಸೇರಿಸ್ಕೊಳ್ಳಿ. ಹಾ. ಅದು ಕುಡಿಬೇಕು ಅಷ್ಟೇ. ಅದು ತಣ್ಣೀರು ಒಂದು ಗುಟ್ಟಿಗೆ ತಣ್ಣೀರು ತಣ್ಣೀರು ಹಾ. ಊರ್ಬೆಚ್ಚನಿಗೆ ಅದು ಪರವಾಗಿಲ್ಲ, ಊರ್ಬೆಚ್ಚನಿಗೆ. ಅದನ್ನ ಬ್ಲ್ಯಾಕ್ ಟೀ ಅಂತ ಸಿಗತ್ತಲ್ಲ, ಅದನ್ನ ಯೂಸ್ ಮಾಡ್ಬೇಕೇನೋ ಅಂದ್ಕೊಂಡೇರಿ ಅದನ್ನ. ಇಲ್ಲ, ಇದು ಈ ತರ ನಾರ್ಮಲ್ ಮಾಡ್ಕೊಳ್ಳಿ. ಟೀ, ನಾರ್ಮಲ್ ಟೀ. ಧನ್ಯವಾದ ಗುರುಗಳೇ, ಧನ್ಯವಾದ. ಹೆಚ್ಚಿನ ವಿಷಯ ಬಹಳಷ್ಟು ಅದ್ಭುತವಾಗಿ ಹೇಳಿದ್ರು. ನಿನ್ನೆ ಹಾರ್ಟ್ ಇಂದಿತ್ತು, ಇವತ್ತು ಕಿಡ್ನಿದಿತ್ತು. ಇದು ಇತ್ತೀಚಿನ ಜನರಿಗೆ ಎಲ್ಲರಿಗೂ ಬೇಕಾದಂತ ವಿಷಯ ಆಗಿತ್ತು. ಒಳ್ಳೆ ಅದ್ಭುತವಾಗಿತ್ತು. ಧನ್ಯವಾದ ಗುರುಗಳೇ, ಧನ್ಯವಾದ. ಆಮೇಲೆ ಅಶ್ವಿನಿ ಅವರು ಪತ್ರಿಜಿ ಗುರುಗಳ ಪಿಕ್ಚರ್ ಮಾಡಿದ್ದಾರೆ, ಸ್ಕೆಚ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕ್ಲಾಪ್ಸ್ ಹೊಡಿ. ಚೆನ್ನಾಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಅಶ್ವಿನಿ ಮೇಡಮ್ ಅವರೇ, ಕಂಗ್ರ್ಯಾಚುಲೇಷನ್ ತಮಗೆ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಬಂದಿದೆ, ನಿಜವಾಗೂ ಚೆನ್ನಾಗಿ ಬಂದಿದೆ. ಹೀಗೆ ಪ್ರಯತ್ನ ಮಾಡ್ತಾ ಇರಿ ಅಂದ್ರೆ ಪ್ರತಿಯೊಬ್ಬರ ಫೋಟೋಸ್ ಮಾಡ್ಲಿಕ್ಕೆ ನಿಮಗೆ ಬಹಳಷ್ಟು ಅನುಕೂಲ ಆಗತ್ತೆ. ಧನ್ಯವಾದ. ಚಿಕ್ಕ ವಯಸ್ಸಿನಲ್ಲಿ ಎಲ್ಲದರಲ್ಲಿ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ, ಗುರಿ ಇದೆ ನಿಮ್ಮಲ್ಲಿ. ಆ ಗುರುಗಳು ಕೂಡ ನಮ್ಗೀಗ ಪತ್ರಿಜಿ ಮುಖಾಂತರ ನಮ್ಮ ರಂಗನಾಥ್ ಗುರುಗಳು ನಮ್ಗೆ ಸಿಕ್ಕಿದ್ದಾರೆ. ಧನ್ಯವಾದ ಗುರುಗಳ ಮೇಡಮ್, ಧನ್ಯವಾದ ಧನ್ಯವಾದ ಧನ್ಯವಾದ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ಕ್ಲಾಸ್ ಸೂಪರ್ ಆಗಿತ್ತು ಗುರುಜಿ. ಇವಾಗ ಎಷ್ಟ್ ಚೆನ್ನಾಗಿತ್ತು ಅಂತಂದ್ರೆ ಹೇಳಕ್ಕೆ ಪದಗಳೇ ಬರ್ತಿಲ್ಲ ಗುರುಜಿ. ದಿನ ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ ಗುರುಜಿ. ಸ್ವಲ್ಪ ಕಷ್ಟ ಆದ್ರೂನು ಎದ್ದೇಳೋದು, ಏನಾದ್ರೂ ಮಾಡಿ ಎದ್ದು ನನ್ಗೋಸ್ಕರ ಕಳ್ದೆ ಇದ್ರೆ ಇನ್ನೇನು ಅನ್ನೋ ಕಷ್ಟ ಆದ್ರೂನು ನಾನು ಅಟೆಂಡ್ ಆಗ್ತಿದ್ದೀನಿ ಗುರುಜಿ. 5 ಗಂಟೆಯಿಂದ ಎಷ್ಟೊತ್ತವರೆಗೂ ಇರುತ್ತೆ ಅಷ್ಟೊತ್ತಿನವರೆಗೂ ಅಟೆಂಡ್ ಆಗೋ ತರ ಅಷ್ಟು ಚೆನ್ನಾಗಿದೆ ಗುರುಜಿ. ಗುರುಜಿ, ನಂದೊಂದು ಕ್ವಶನ್ ಏನು ಅಂದ್ರೆ, ಬ್ಲಡ್ ಪ್ಯೂರಿಫೈ ಮಾಡ್ಕೊಳೋದು ಹೆಂಗೆ ಗುರುಜಿ? ನಿನ್ನೆ ಹೇಳಿದಲ್ವಾ, ಮೊನ್ನೆ ಹೇಳಿದ್ವಿ. ಬ್ಲಡ್ ಪ್ಯೂರಿಫೈ ಮಾಡ್ಕೊಡಕ್ಕೆ ಒಂದು 21 ಎಲೆಗಳು, ತುಳಸಿ ಎಲೆಗಳು. ಹೌದಾ ಗುರುಜಿ? ತುಳಸಿ ಎಲೆಗಳು, ಇಲ್ಲಾಂದ್ರೆ ಈ ಬೇವಿನ ಮರ ಎಲೆಗಳು. ಸೊ ಅದು ಕಾಂಡ ಜೊತೆಗೆ ಹಾಕೊಂಡು ಚೆನ್ನಾಗಿ ಅದು ಬಯಸಿ, ಓಕೆ, ಅದು ಏನ್ ಮಾಡ್ಬೇಕು, ಚೆನ್ನಾಗಿ ಬಯಸಿ ಅದು ಕಷಾಯ ಮಾಡ್ಕೋಬೇಕು. ಕಷಾಯ ಮಾಡ್ಕೊಂಡು ಅದಕ್ಕೆ ಬೇಕಾದ್ರೆ ಸ್ವಲ್ಪ ಈ ಕಲ್ ಸಕ್ಕರೆ ಅಂತದ್ದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು, ಇಲ್ಲಾಂದ್ರೆ ಒಂದು ಜೇನುತುಪ್ಪ ಸ್ವಲ್ಪ, ಯಾವುದೇ ಡಯಾಬಿಟಿಕ್ ಯಾವುದಿಲ್ಲ ಅಂದ್ರೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಸೇವನೆ ಮಾಡಿದ್ರೆ ಒಂಥರ ಒಂದು 20 ದಿವಸ 21 ದಿವಸ ಆ ಥರ ಮಾಡ್ಕೊಳ್ಳಿ. ಇಲ್ಲಾಂದ್ರೆ 30 ದಿವಸ ಆ ಥರ ಮಾಡಿ, ನಿಮ್ಮ ಬ್ಲಡ್ ಪ್ಯೂರಿಫೈ ಆಗುತ್ತೆ. ಗುರುಜಿ, ನೀರ್ ಎಷ್ಟು ಹಾಕೋಬೇಕು ಗುರುಜಿ? ಏನಿಲ್ಲ, ಒನ್ ಅಂಡ್ ಹಾಫ್ ಗ್ಲಾಸ್ ಹಾಕೊಳ್ಳಿ, 1.5 ಗ್ಲಾಸ್ ಹಾಕೊಳ್ಳಿ. ಅದು 1 ಗ್ಲಾಸ್ ಆಗೋವರೆಗೂ ಕುದಿಸ್ಬೋದು ಚೆನ್ನಾಗಿ. ಗುರುಜಿ, ಬೆಳಿಗ್ಗೆ ಗುರುಜಿ? ಬೆಳಗ್ಗೆ ಕುಡಿಬೋದು. ಅಂದ್ರೆ ಕಷಾಯ ಯಾವಾಗ್ಲೂ ಖಾಲಿ ಹೊಟ್ಟೆದಲ್ಲಿ ಕುಡಿದ್ರೆ ಒಳ್ಳೇದು. ಅವರ್ ಏನು ತಗೋಬಾರ್ದು ಗುರುಜಿ? ಒಂದು 20 ನಿಮಿಷ 30 ನಿಮಿಷ ಏನ್ ತಗೋಬಾರ್ದು. ತುಳಸಿ ಆದ್ರೂ ನಡೆಯುತ್ತೆ, ಬೇವಿನ ಎಲೆ ಆದ್ರೂ ನಡೆಯುತ್ತೆ? ಬೇವಿನ ಎಲೆ ಆಗ್ತದೆ, ಕರೆಕ್ಟ್. ಬೇವಿನ ಮರ ಎಲೆನೂ ಆಗ್ತದೆ. ಅಂದ್ರೆ ಬೇವಿನ ಎಲೆ ಎರಡು ಮಾತ್ರನೇ ನಿಮ್ಮ ರಕ್ತನ ಶುದ್ಧಿ ಮಾಡೋದಕ್ಕೂ ಅದ್ಭುತವಾದ ಪರಿಹಾರಗಳು. ಹೌದು, 20 ದಿನ ತಗೋಬೇಕು. ಥ್ಯಾಂಕ್ಸ್ ಗುರುಜಿ. ಥ್ಯಾಂಕ್ಸ್. ರೈಟ್. ಸರ್, ಗ್ರೀನ್ ಜ್ಯೂಸ್ ಅಂದ್ರೆ ಮತ್ತೆ ಇನ್ನೊಂದ್ಸರಿ ಅದು ಏನಂತ ಅರ್ಥ ಆಗ್ಲಿಲ್ಲ ನಂಗೆ. ಗ್ರೀನ್ ಜ್ಯೂಸ್ ಅಂದ್ರೆ ಏನಿಲ್ಲಮ್ಮ, ಇದು ಈ ಕೊತ್ತಿಂಬರಿ ಇದೆಲ್ಲ, ಹೌದೌದು. ಕೊತ್ತಿಂಬರನು ಪೀಸಸ್ ಕಟ್ ಮಾಡ್ಕೊಂಡು ಅದನ್ನೇ ನಾವು ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ತರ, ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಗ್ರೀನ್ ಜ್ಯೂಸ್ ತರ ಮಾಡ್ಕೋಬೇಕು ಅಷ್ಟೇ. ಓಕೆ, ಬರೀ ಕೊತ್ತಂಬರಿ ಸೊಪ್ಪು ರಸ? ಕೊತ್ತಿಂಬರಿ ಸಾಕು ಅಷ್ಟೇ. ಸರ್ ನಮಸ್ತೆ. ಹೇಳಿ. ದಿನ ಒಂದೇ ಕುಡಿಯೋ ಬದಲು ಒಂದ್ ದಿವಸ ಕರ್ಬೇವಿನ ಸೊಪ್ಪು, ಒಂದ್ ದಿವಸ ಪಾಲಕ್ ಸೊಪ್ಪು. ಇದು ಅಂದ್ರೆ ಪಾಲಕ್ಕಿಂತ ಅಂದ್ರೆ ಈ ತೊಂದರೆಗಳಿರೋರು, ಡಯಾಬಿಟಿಸು ಮತ್ತೆ ಉಷ್ಣತಾ ದೇಹದಲ್ಲಿ ಹೆಚ್ಚಿರೋರು ಮತ್ತೆ ಈ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಕೊತ್ತಿಂಬರಿ ಜ್ಯೂಸೇ ಕರೆಕ್ಟು ಹೇಳ್ಬೇಕಂದ್ರೆ. ಸೊ ಆದ್ರೆ ನೀವು ಗರಿಕೆ ರಸ ಅಂದ್ರೆ ಅದು ಎನರ್ಜಿ ಕೊಡುತ್ತೆ ದೇಹಕ್ಕೆ, ತುಂಬಾ ಎನರ್ಜಿ ಕೊಡುತ್ತೆ ಈ ಗರಿಕೆ ರಸ. ಆಮೇಲೆ ನೀವು ಹೇಳಿದ ಪ್ರಕಾರ ಬೇರೆ ಪಾಲಕ್ ಸೊಪ್ಪು, ಅದು ಸಾಧಾರಣವಾಗಿ ದಿನದಲ್ಲಿ ಒಂದು 2-3 ಕಪ್ ಬೇಕಲ್ಲ, ಆ ಟೈಮಲ್ಲಿ ಕೊಡಿ. ಬೆಳಗ್ಗೆ ಮಾತ್ರ ಈ ಗ್ರೀನ್ ಜ್ಯೂಸ್ ಕುಡಿಯೋದು ಒಳ್ಳೇದು. ಮಿಕ್ಕಿದ ಟೈಮಲ್ಲಿ ನೀವು ಗ್ರೀನ್ ಜ್ಯೂಸ್ 1-2-3 ಗ್ಲಾಸ್ ತಗೋಬೇಕಂತ ಅನಿಸಿದ್ರೆ ನೀವು ಬೇರೆದಿಂದ ಸೊಪ್ಪಿಂದ ಒಂದ್ ದಿವಸ, ಇಲ್ಲಾಂದ್ರೆ ಇನ್ನು ಈ ತರ ಗರಿಕೆದಿಂದ ಈ ತರ ಮಾಡ್ಕೊಳ್ಳಿ, ಅದು ತೊಂದರೆ ಇಲ್ಲ. ನಮಸ್ತೆ, ಧನ್ಯವಾದಗಳು ಸರ್.
ಸರ್ ಕಿಡ್ನಿ ಸಮಸ್ಯೆ ಇರೋರು ಯಾವ್ದಾವ್ದನ್ನ ಪರ್ಟಿಕ್ಯುಲರ್ ಆಗಿ ಬಳಸಬಾರ್ದು ಸರ್? ಬಳಸಬಾರ್ದು ಅಂದ್ರೆ ಹೆಚ್ಚು ಅಂದ್ರೆ ಈ ಕ್ಯಾಲ್ಸಿಯಂ ಹೆಚ್ಚಿರೋದು ಅಂಥದ್ದು ತಿನ್ನಬಾರ್ದು. ಅರ್ಥ ಆಯ್ತಾ? ಈ Yes, ಹಾಲು sir. ಕುಡಿತಾ ಇರ್ತಾರೆ ನೋಡಿ, ಹಾಲು ಇದೆಲ್ಲ ನಿಲ್ಲಿಸ್ಬೇಕು. ಹಾಲು ಎನಿವೇ ಬೇಕಾಗಿಲ್ಲ. ಓಕೆ, ಅಂಥದ್ದೆಲ್ಲ ಏನು ಇದು ಮಾಡಬಾರ್ದು. ಟಾಕ್ಸಿನ್ಸ್ ಹೆಚ್ಚಿರೋ ಯಾವ ಪದಾರ್ಥಗಳು ಈಗಾಗಲೇ ಹೇಳಿದ್ವಲ್ಲ, ಸಾವಯವ Okay. ಆಹಾರ ಬಿಟ್ಟು ಯಾವುದೂ ತಗೋಬಾರ್ದು ಅಷ್ಟೇ. ಮೇನ್ ಆಗಿ ಸರ್ ಪಾಲಕ್ ಸೊಪ್ಪು ಉಪಯೋಗಿಸಲ್ಲ. ಪಾಲಕ್ ಸೊಪ್ಪು ಅಂದ್ರೆ ಅದರಲ್ಲಿ ಏನೋ ಹೆಚ್ಚು ಕ್ಯಾಲ್ಸಿಯಂ ಇದೆ ಅಂತ ಅನ್ಕೊಂಡು ಇದು ಮಾಡ್ತಾರೆ. ಸೊ ಅದನ್ನು ಆತರ ಇದ್ರೆ ಸ್ವಲ್ಪ ಅದು ಮಾತ್ರ ಪಕ್ಕಿಟ್ಬಿಟ್ರೆ ಮಿಕ್ಕಿದೆಲ್ಲ ಎಲ್ಲ ಐಟಮ್ಸು ಪ್ರತಿಯೊಂದು ಸಾವಯವ ಬೆಳೆಸಿರೋದು. ಅದರಲ್ಲಿ ಕಿಡ್ನಿಗೆ ಕ್ಯಾಲ್ಸಿಯಂ ಒಂದೇ ಕಾರಣ ಆಗಲ್ಲ ಹೇಳ್ಬೇಕಂದ್ರೆ, ಪ್ರತಿ ಟಾಕ್ಸಿನ್ ಪ್ರಾಬ್ಲಮೇ ಕಿಡ್ನಿಗೆ. ಅರ್ಥ ಆಯ್ತಾ? ಓಕೆ ಸರ್. ಪ್ರತಿ ಟಾಕ್ಸಿನ್ ಪ್ರತಿದು ಅಂದ್ರೆ ನೀವು ಯಾವುದೇ ಆಹಾರದಲ್ಲಿ ಈ ಆಚೆ ಕಡೆ ರೈತರು ಯಾವ್ದ್ಯಾವ್ದು ಈ ಕೆಮಿಕಲ್ ಅಂದ್ರೆ ರಾಸಾಯನಿಕ ಗೊಬ್ಬರಗಳು ಇದೆಲ್ಲ ಆಗ್ತಾ ಇರ್ತಾರಲ್ಲ, ಅದರಿಂದನೂ ಹೆಚ್ಚು ಟಾಕ್ಸಿನ್ಸ್ ಬರುತ್ತೆ. ಅದೊಂದೇ ಅಲ್ಲ, ಈಗ ನಾವು ಮೆಡಿಸಿನ್ ತಗೊಂತಾ ಇರ್ತಾರೆ ಕ್ಯಾನ್ಸರ್ಗಂತ ಇದಕ್ಕಂತ ಅದಕ್ಕಂತ ಹೆಚ್ಚು ಇವರು ಮೆಡಿಸಿನ್ ತಗೊಂತಾ ಇರ್ತಾರೆ ನೋಡಿ, ಅದರಿಂದನೂ ಟಾಕ್ಸಿನ್ಸ್ ಉತ್ಪನ್ನ ಆಗ್ತಾ ಇರ್ತದೆ ದೇಹದಲ್ಲಿ. ಆಮೇಲೆ ನೀರಿನ ಬಳಕೆ ಕೂಡ ಕಮ್ಮಿ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಸರ್? ನೀರಿನ ಬಳಕೆ ಚೆನ್ನಾಗಿ ಮಾಡ್ಬೇಕಾಗತ್ತೆ. ಕಿಡ್ನಿ ನೀರಿನ ಸಮಸ್ಯೆ ಬಳಕೆ ಇರೋರು ಹೆಚ್ಚಿದ್ರೇನೆ ನೀರಿನ ಬಳಕೆ ಹೆಚ್ಚಿರ್ಬೇಕಾಗತ್ತೆ. ಅದಕ್ಕೆ ಹೇಳಿದ್ವಲ್ಲ, ಪ್ರಧಾನವಾಗಿ 8 ರಿಂದ 10 ಗ್ಲಾಸ್ ನೀರು ಕಡ್ಡಾಯ ಪ್ರತಿ ದಿವಸ. ಆದ್ರೆ ಸರ್ ಕಿಡ್ನಿ ಸಮಸ್ಯೆ ಇರೋರಿಗೆ ಅದರಲ್ಲೂ ಒಂದ್ ಕಿಡ್ನಿ ರಿಮೂವ್ ಆದವ್ರಿಗೆ ನೀರ್ ಕಮ್ಮಿ ಕುಡೀರಿ ಅಂತ ಸಜೆಸ್ಟ್ ಮಾಡಿದಾರೆ ಸರ್. ಅಲ್ಲ ಅದೇನಾಗತ್ತಂದ್ರೆ ಅವ್ರು ಹೇಳಿರುವಂತದ್ದು ಬೇರೆ, ಅವ್ರು ಅರ್ಥ ಮಾಡ್ಕೊಂಡಿರೋದು ಬೇರೆ. ಓಕೆ, ಇಲ್ಲಿ ಏನಾಗ್ತದೆ ಗೊತ್ತಾ, ಈ ಟಾಕ್ಸಿನ್ಸ್ ಆಚೆ ಕಡೆ ಹೋಗ್ಬೇಕಂದ್ರೆ ನೀರು ಬೇಕೇ ಬೇಕು. ನೀರಿಲ್ಲ ಅಂದ್ರೆ ಹೇಗೆ ನೀವು ಟಾಕ್ಸಿನ್ಸ್ ಆಚೆ ಕಡೆ ಕಲಿಸ್ತೀರಿ ಹೇಳಿ? ಅಲ್ವಾ? ಸೊ ಅದಕ್ಕೋಸ್ಕರ ಅದು ನಾವು ಈಗ ನೀರನ್ನ ನಾವು ಈಗಾಗಲೇ ಹೇಳಿದ್ವಿ, ಮೂತ್ರ ವಾಸನೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಕಿಡ್ನಿ ಪ್ರಾಬ್ಲಮ್ ಇದೆಯಾ ಕಿಡ್ನಿ ಪ್ರಾಬ್ಲಮ್ ಇಲ್ಲ ಅಂತ, ಅಲ್ವಾ? ಆ ತರ ನಿರ್ಧಾರ ಮಾಡುವಾಗ ಮತ್ತೆ ಅದನ್ನು ಆ ಟಾಕ್ಸಿನ್ಸ್ ಆಚೆ ಕಡೆ ಕಲಿಸ್ಬೇಕಂದ್ರೆ ನೀರ್ ಇರ್ಲೇಬೇಕಲ್ಲ. ನೀರಿದ್ರೇನೆ ಸೊ ಅದು ಸಂಗ್ರಹಿಸಿಕೊಂಡು ಬ್ಲಡ್ ಒಳಗಡೆ ಅಂತ ಆ ಟಾಕ್ಸಿನ್ಸ್ ಫಿಲ್ಟರ್ ಮಾಡುತ್ತೆ. ಕಿಡ್ನಿ ಅಂದ್ರೆ ಫಿಲ್ಟರ್ ಅಷ್ಟೇ. ಅದು ಫಿಲ್ಟರ್ ಮಾಡ್ಬೇಕಂದ್ರೆ ನೀರು ಎಷ್ಟು ಬೇಕೋ ದೇಹಕ್ಕೆ ಅಷ್ಟು ಕೊಡ್ಲೇಬೇಕು, ಅಲ್ವಾ? ಅದು ಕಮ್ಮಿ ಮಾಡಬಾರ್ದು. ಒಂದು ಕಿಡ್ನಿ ಇರೋದ್ರಿಂದ ಫಿಲ್ಟರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಈ ರೀಸನ್ ಇರ್ಬೋದಾ ಸರ್? ಡಾಕ್ಟರ್ ಹೇಳ್ತಾರಲ್ಲ. ಒಂದು ಕಿಡ್ನಿ ಇರೋರಿಗೆ ಪ್ರಧಾನವಾಗಿ ನಿಮ್ಗೆ ಗೊತ್ತಾಗತ್ತೆ. ಈಗ ನೀವು ನೀರು ಸಂಗ್ರಹಣೆ ಮಾಡುವಾಗ ನಿಮ್ಗೆ ಗೊತ್ತಾಗತ್ತೆ, ಹೆಚ್ಚು ಸರಿ ನೀವು ಮೂತ್ರಕ್ಕೆ ಹೋಗ್ತಾ ಇದ್ರಾ ಅಂತಂದಿರುವಾಗ ಸ್ವಲ್ಪ ಕಡಿಮೆ ಮಾಡ್ಕೊರಿ ಅಷ್ಟೇ, ಅದೇನಿದೆ. ಓಕೆ ಸರ್, ಥ್ಯಾಂಕ್ ಯು. ಒಂದು ಮೂತ್ರ ಅನ್ನೋದು ವಾಸನೆ ಇರಬಾರ್ದು, ಅರ್ಥ ಮಾಡ್ಕೊಳ್ಳಿ. ಮೂತ್ರ ವಾಸನೆ ಬರಬಾರ್ದು. ಮೊದಲನೇದು, ಯೆಲ್ಲೋ ಕಲರ್ ಬರಬಾರ್ದು ಅಂತ ನೀರು ಕುಡಿಲೇಬೇಕಲ್ಲ. ಅಷ್ಟು ನೀರು ಕುಡಿಯಿಲ್ಲ ಅಂದ್ರೆ ಮತ್ತೆ ಮೂತ್ರಪಿಂಡ ಡ್ಯಾಮೇಜ್ ಆಗತ್ತಲ್ಲ ಗ್ಯಾರಂಟಿ ಆಗಿ. ನಾವೇ ಕಂಡಿಡ್ಬೇಕು. ನಾವು ಯಾವಾಗ್ಲೂ ಅಷ್ಟೇ, ನೀರು ಸಂಗ್ರಹಣ ಮಾಡಿರೋದು ದೇಹಕ್ಕೆ ಅದು ಸರಿಯಾಗಿದೆಯಾ ಕಮ್ಮಿ ಆಗಿದೆಯಾ ತಿಳ್ಕೊಳಕ್ಕೆ ನಿಮ್ಮ ಮೂತ್ರ ವಾಸನೆ ಮತ್ತೆ ನಿಮ್ಮ ಮೂತ್ರ ಕಲ ಬಣ್ಣ ಅದೆರಡು ಚೆಕ್ ಮಾಡ್ಕೊಳ್ಳಿ ಸಾಕು, ನಿಮ್ಗೆ ಗೊತ್ತಾಗತ್ತೆ. ಓಕೆ ಸರ್. ಡಾಕ್ಟರ್ಸ್ ಹೇಳ್ಬೇಕಂತ ಏನಿಲ್ಲ. ಡಾಕ್ಟರ್ಸ್ ಇಷ್ಟು ಕುಡಿ ಅಷ್ಟು ಕುಡಿ ಅಂತ ಅದೆಲ್ಲ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾರೆ. ಬಟ್ ನಿಮ್ಗೆ ಗೊತ್ತಿರೋದೇನು, ನಿಮ್ಮ ಮೂತ್ರ ಕಲರ್ ಹೇಗಿದೆ, ವಾಸನೆ ಏನಿದೆ, ಸ್ಮೆಲ್ ಏನಿದೆ ಅಷ್ಟೇ ಬೇಕಾಗಿರೋದು. ಅದ್ರ ಪ್ರಕಾರ ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೊಂತ ಬನ್ನಿ. ಇನ್ನೊಂದು ಇದು ಡಾಕ್ಟ್ರು ನೀರ್ ಕುಡಿಯೋಕೆ ಇದು ಪ್ರಾಬ್ಲಮ್ ರಿಸರ್ಚ್ ಅಲ್ಲಿ ಪ್ರೋಟೀನ್ ಹೋಗ್ತಾ ಇದ್ರು ನೀರ್ ಜಾಸ್ತಿ ಕುಡಿಬೇಡ್ರಿ ಅಂತ ಹೇಳ್ತಾರೆ ಸರ್. ನೀರಲ್ಲಿ ಪ್ರೋಟೀನ್ ಅಂತಲ್ಲಮ್ಮ, ನೀರಲ್ಲಿ ಹೋಗೋದೆಲ್ಲ ಅಲ್ಲ ಸರ್, ಇದು ಯೂರಿನ್ ಅಲ್ಲಿ ಪ್ರೋಟೀನ್ ಹೋಗ್ತಾ ಇದ್ರೆ ಅವಾಗ ನೀರ್ ಜಾಸ್ತಿ ಕುಡಿಬೇಡ್ರಿ ಅಂತ ಹೇಳ್ತಾರೆ ಸರ್. ನೀರಿನಲ್ಲಿ ಪ್ರೋಟೀನ್ ಹೋಗುತ್ತಂತ ಅದು ಗ್ಯಾರಂಟಿ ಇಲ್ಲ. ಪ್ರೋಟೀನ್ ಅನ್ನೋದು ಯಾವಾಗ್ಲೂ ತೆಗಿಯಲ್ಲ. ಪ್ರೋಟೀನ್ ಅನ್ನೋದು ಹೊರಗಡೆ ಕರಗತ್ತೆ ಅಷ್ಟೇ. ದೇಹದಲ್ಲಿ ಪ್ರೋಟೀನ್ ಕರಗತ್ತೆ, ಆಚೆ ಕಡೆ ಬರೋದು ಓನ್ಲಿ ಲವಣಗಳು ಅಷ್ಟೇ. ಒಂದು ಟಾಕ್ಸಿನ್ಸ್ ಹೇಳ್ಬೇಕಂದ್ರೆ ಏನೇನು ವೇಸ್ಟ್ಗಳಿದೆ ಎಲ್ಲ ಟಾಕ್ಸಿನ್ಸ್ ಆಚೆ ಕಡೆ ಹೋಗುತ್ತೆ, ಪ್ರೋಟೀನ್ ಹೋಗಲ್ಲ. ಹೆಚ್ಚಾಗಿ ಈ ಸೋಡಿಯಂ ಇದೆ ನೋಡಿ, ಸೋಡಿಯಂ ಇಂಥದೆಲ್ಲ ಮೂತ್ರದಿಂದ ತೆಗೆದಾಕ್ತಿವಿ ನಾವು. ಓಕೆ, ಸಾಲ್ಟ್ ಸೋಡಿಯಂ ಇಂಥದೇ ಆಚೆ ಕಡೆ ಹೋಗುತ್ತೆ, ಪ್ರೋಟೀನ್ ಯಾವಾಗ ಹೋಗಲ್ಲ. ಓಕೆ ನಮಸ್ತೆ. ರೇಣು ಮೇಡಮ್, ರೇಣು ಮೇಡಮ್, ನಾವು ಶಾರ್ಟ್ಲಿ 100 ಡೇಸ್ಗೆ ಹೋಗ್ತಾ ಇದೀವಿ ಮೇಡಮ್. 100 ಎಪಿಸೋಡ್ಗೆ ಹೋಗ್ತಾ ಇದೀವಿ. ದಯವಿಟ್ಟು ಒಂದು ಕವನ ಬರೀರಿ ಮೇಡಮ್. ರೇಣು ಮೇಡಮ್, ಒಂದು ಕವನ ಬರೀರಿ 100 ಡೇಸ್ಗೆ ದಯವಿಟ್ಟು. ಓಕೆ ಸರ್, ಖಂಡಿತ.
ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್. ಮೇಡಮ್, ಥ್ಯಾಂಕ್ಸ್ ಲಾಟ್. ಓಕೆ ಸರ್. ರೈಟ್. ನಮಸ್ತೆ ಗುರುಜಿ. ನಮಸ್ತೆ. ಅದೇ ಸರ್, ಈಗ ಒಂದು ಕಿಡ್ನಿ ರಿಮೂವ್ ಆಗಿದೆ. ಅವ್ರ ತಾಯಿಯರ್ದ ಅಂದ್ರೆ ಅವ್ನಿಗೆ 2 ಕಿಡ್ನಿ ಫೇಲ್ ಆಗಿತ್ತು. ಒಂದ್ ಕಿಡ್ನಿ ಅವ್ರ ತಾಯಿಯರ್ದ ಹಾಕಿದಾರ. ಅದಕ್ಕೆ ಅವ್ರಿಗೆ ಇದು ಪ್ರೊಸೆಸ್ ಮಾಡ್ಲಿಕ್ಕೆ ಹೇಳ್ಬೋದಲ್ಲ? ಹೇಳ್ಬೋದು ಆರಾಮ. ಅವ್ರ ತಾಯಿಯವ್ರಿಗೆ ಮತ್ತೆ ಅವನು ಇನ್ನು ಫ್ಯಾಟ್ ಕಡಿಮೆನೇ ಆಗಿಲ್ಲ. ಕಿಡ್ನಿ ಹಾಕಿದ್ರು ಹಂಗೆ ಫ್ಯಾಟ್ ಹಂಗೆ ಇದೆ ಅವ್ನು. ಎಲ್ಲ ಸ್ವೆಲ್ಲಿಂಗ್, ಅದೆಲ್ಲ ಬಾಡಿ ಸ್ವೆಲ್ಲಿಂಗ್ ಅಷ್ಟೇ. ಅಂದ್ರೆ ಕಿಡ್ನಿ ಈಗಾಗ್ಲೇ ಕಿಡ್ನಿ ಸಮಸ್ಯೆಯಿಂದ ನೀರು ಸಂಗ್ರಹಣ ಮಾಡಿರುವಂತ ನೀರು ಆಚೆ ಕಡೆ ಹೋಗಲ್ಲ ಸರಿಯಾಗಿ. ಹಾ ಸರ್, ಈಗ ಅವ್ರ ತಾಯಿಯವ್ರದೇ ಕಿಡ್ನಿ ಹಾಕಿದಾರ. ಅವ್ರ ತಾಯಿಯವ್ರಿಗೂ ಒಂದೇ ಕಿಡ್ನಿ, ಅವನಿಗೂ ಒಂದೇ. ಇಬ್ರಿಗೆ ಪ್ರೊಸೆಸ್ ಹೇಳ್ಬೋದು. ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಕೊಟ್ಟಿರೋ ಹೌದಮ್ಮ, ನಾವು ಕೊಟ್ಟಿರೋ ಪರಿಹಾರಗಳಿಂದ ಕಿಡ್ನಿ ರಿಯಾಕ್ಟಿವೇಟ್ ಆಗತ್ತೆ. ಆಮೇಲೆ ಅವಕಾಶ ಕೊಡಲ್ಲ ದೇಹದಲ್ಲಿ, ನೀರು ಆಚೆ ಕಡೆ ಕಲ್ಸ್ಕೊಡ್ತದೆ. ಈಗ ಏನಾಗ್ತದೆ, ಪೀನಿಯಲ್ ಗ್ಲ್ಯಾಂಡ್ ಚೆನ್ನಾಗಿ ಕೆಲಸ ಮಾಡಲ್ಲ. ಅಂದ್ರೆ ಈಗ ನಾವು ಕೊಡುವಂತ ಚಾರ್ಜ್ ವಾಟರು, ಗ್ರೀನ್ ಜ್ಯೂಸು, ಆಕ್ಯುಪ್ರೆಷರ್ ಪಾಯಿಂಟ್ಸು ಇವೆಲ್ಲ ಸಕ್ರಿಯಗೊಳಿಸ್ಕೊಂಡಾಗ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗ್ತಾ ಬರ್ತದೆ. ಅವಾಗ ನೀರು ಸಂಗ್ರಹಿಸ್ಕೊಳ್ಳೋ ಅವಕಾಶ ಸಿಗಲ್ಲ ದೇಹಕ್ಕೆ. ಆಮೇಲೆ ಕಿಡ್ನಿನೂ ಆಕ್ಟಿವೇಟ್ ಆಗತ್ತೆ, ಗಾಲ್ ಬ್ಲಾಡರ್ ಆಕ್ಟಿವೇಟ್ ಆಗ್ತಾ ಬರ್ತದೆ. ಎಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ಏನು, ಅವಾಗ ನೀರು ಹೆಚ್ಚು ದೇಹದಲ್ಲಿ ಇರಲ್ಲ, ಹೆಚ್ಚು ನೀರು ಆಚೆ ಕಡೆ ಹೋಗ್ತಾ ಇರ್ತದೆ. ಅಲ್ಲೇ ಸಂಗ್ರಹಿಸ್ಕೊಂಡು ಹಾಗೆ ಒಳಗಡೆ ಇದ್ರೆ ಅದು ಅದೊಂಥರ ಉಪ್ಪು ಆಗುತ್ತೆ ಅಷ್ಟೇ. ಹೌದು ಸರ್. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆ ಮಾಹಿತಿ. ಪ್ರತಿದಿನ ನಮ್ಗೆ ಮಾಹಿತಿ ಸಿಗ್ತಾ ಇದೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ರೈಟ್. ಓಕೆ. ದೀಪ ಅವರೇ ಹೇಳಿಮ್ಮ. ಹಾ ಗುರುಜಿ, ನಮಸ್ತೆ ಗುರುಜಿ. ನನ್ಗೆ ಇದು ಕಿಡ್ನಿ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗಿತ್ತು. 1 ನಿಮಿಷ ಅಥವಾ 1.5 ನಿಮಿಷದಲ್ಲೇ ಮುಗಿಸ್ತೀನಿ ಗುರುಜಿ. ಯಾಕಂದ್ರೆ ನಮ್ ಸಿಸ್ಟರ್ ಒಬ್ಳು ಡಯಾಲಿಸಿಸ್ ಟೆಕ್ನಿಷಿಯನ್ ಗುರುಜಿ, ಬೆಂಗಳೂರಲ್ಲೇ ಮಾಡ್ತಾಳೆ. ಅವಳಿಗೆ ಒಂದು 18 ವರ್ಷದಿಂದ ಮಾಡ್ತಾ ಇದ್ದಾಳೆ. ನಾನು ಒಂದ್ಸರಿ ಹಿಂಗೆ ರಂಕೋ ಹಾಸ್ಪಿಟಲ್ಗೆ ಅವಳು ಕರ್ಕೊಂಡ್ ಹೋಗಿದ್ಲು, ಬಾ ಹೇಗೆ ನೋಡು ಅಂತ ಹೋಗಿದ್ದೆ ನಾನು. ಅದು ನೀಡಲ್ಸ್ ಇರುತ್ತೆ, ಇಷ್ಟಿಷ್ಟು ಉದ್ದ ಇರುತ್ತೆ ಗುರುಜಿ. ನಾನೊಂದ್ಸರಿ ತಲೆ ಸುತ್ತಿ ಬಿದ್ಬಿಟ್ಟೆ ಅಲ್ಲಿ ನೋಡ್ಬಿಟ್ಟು. ತುಂಬಾ ಒಂದು ನರಕದ ಜೀವನ ಅಂತ ಅಂದ್ರೆ ಡಯಾಲಿಸಿಸ್ ಗುರುಜಿ. ಯಾಕಂದ್ರೆ ತುಂಬಾ ಪಾಪ ಎಷ್ಟೋ ಬಡವರು ಬರ್ತಾರೆ. ಒಂದು ಸರಿ ಡಯಾಲಿಸಿಸ್ ಮಾಡಿಸ್ಬೇಕಾದ್ರೆ 2 ರಿಂದ 3 ಸಾವಿರ ರೂಪಾಯಿ. ಅದು ಅವ್ರು ವಾರದಲ್ಲಿ 3 ಸರಿ ಮಾಡಿಸ್ಬೇಕು ಗುರುಜಿ. ಅದಕ್ಕಿಂತ ಮುಂಚೆ ನಾವೇನೆ ನಮ್ಮ ಆರೋಗ್ಯವನ್ನ, ಯಾಕಂದ್ರೆ ನಮ್ಮ ದೇಹದಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವಷ್ಟು ಆರ್ಗನ್ಸ್ ನಮ್ಮಲ್ಲಿ ಚೆನ್ನಾಗಿ ನಾವೇ ಇಟ್ಕೊಂಡ್ಬಿಟ್ರೆ ನಾವ್ ಯಾವ ಹಾಸ್ಪಿಟಲ್ಗೂ ದುಡ್ಡು ಹಾಕ್ಬೇಕು ಅಂತ ಇಲ್ಲ. ಅದನ್ನ ಯಾರು ಇದು ಅಲೋಪತಿಕ್ ಡಾಕ್ಟರ್ಸ್ ಹೇಳೋದಿಲ್ಲ ಗುರುಜಿ. ಇದನ್ನ ಆಕ್ಚುಲಿ ಹೇಳೋದು ನ್ಯಾಚುರೋಪತಿ ಮತ್ತೆ ಈ ತರ ಪ್ರಕೃತಿ ಚಿಕಿತ್ಸೆ ಕೊಡುವಂತವ್ರೆ ಹೇಳ್ತಾರೆ. ಅದ್ರಲ್ಲೂ ನೀವ್ ಇಷ್ಟೊಂದು ಕೂಲಂಕುಷವಾಗಿ ಎಲ್ಲರಿಗೂ ಮನ ಮುಟ್ಟೋ ಹಾಗೆ ನೀವ್ ಹೇಳಿದೀರಾ. ಇದನ್ನ ಎಲ್ಲರೂ ಪಾಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗುರುಜಿ. ಆಕ್ಚುಲಿ ನನ್ ತಂಗಿನೂ ಹೇಳ್ತಾ ಇದ್ಲು, ನೀರ್ ಜಾಸ್ತಿ ಕುಡಿಬಾರ್ದು 1 ಲೋಟದ ಮೇಲೆ ಅಂತ. ಯಾಕೆ ಅಂತ ಅಂದ್ರೆ ಅವ್ರಿಗೆ ಅದು ಉಸಿರಾಡಕ್ ಕಷ್ಟ ಆಗುತ್ತೆ ಅಂತ ಅವ್ಳು ಹೇಳಿದ್ಲು. 1 ಲೋಟದ ಮೇಲೆ ಕುಡಿಬಾರ್ದು ಅಂತ ಹೇಳ್ತಿದ್ಲವಳು. ನನ್ ತಂದೆಯವ್ರಿಗೂ ಅದು ಸ್ಥಿತಿ ಬಂದಿತ್ತು, ಡಯಾಲಿಸಿಸ್ ಮಾಡಿಸ್ಬೇಕು ಅಂತ. ನಾವ್ ಮಾಡಿಸ್ಲಿಲ್ಲ ಗುರುಜಿ. ಅವಳು ಹೇಳಿದ್ಲು, ಬೇಡ ಅದನ್ನೆಲ್ಲ ನಾವ್ ಮಾಡ್ಸೋದ್ ಬೇಡ, ಅಪ್ಪಂಗೆ ಹೀಗೆ ಕ್ಯೂರ್ ಮಾಡೋಣ ಅಂತ. ಸೊ ನಾವ್ ಹಿಂಗಾಗಿ ಅವ್ರಿಗೀಗ ಒಂದು 16 ವರ್ಷದ ಹಿಂದೆನೆ ಡಯಾಲಿಸಿಸ್ ಮಾಡಿಸ್ಬೇಕಾಗಿತ್ತು, ನಾವ್ ಮಾಡಿಸ್ಲಿಲ್ಲ. ಬಟ್ ಈಗ ತುಂಬಾ ಚೆನ್ನಾಗಿದ್ದಾರೆ ಗುರುಜಿ. ಅವ್ರಿಗೆ ಶುಗರ್ ಬಂದ್ 38 ವರ್ಷ ಆಯ್ತು. ಬಟ್ ತುಂಬಾ ಚೆನ್ನಾಗಿದ್ದಾರೆ, ವಾಕಿಂಗ್ ಎಲ್ಲ ಮಾಡ್ತಾರೆ, ಚೆನ್ನಾಗಿದ್ದಾರೆ. ನಾನೇನ್ ಹೇಳೋದು ಪ್ರತಿಯೊಬ್ಬರಿಗೂ ಅಂತ ಅಂದ್ರೆ, ಪ್ರಕೃತಿ ಚಿಕಿತ್ಸೆ ನೀವ್ ಹೇಳಿದ್ರಲ್ಲ, ಜ್ಯೂಸ್ ಗಳನ್ನೆಲ್ಲ ಆತರ ಕುಡಿದ್ರೆ ಮತ್ತೆ ಸುಮ್ನೆ ಡಾಕ್ಟರ್ಸ್ ದುಡ್ಡು ಎಳೆಯೋದಕ್ಕೋಸ್ಕರನೇ ಮಾಡ್ತಾರೆ. ನಾನು ಅದಕ್ಕೆ ಅವತ್ತು ಹೇಳ್ದೆ, ತುಂಬಾ ಕಾಸ್ಟ್ಲಿಯಸ್ಟ್ ಬೆಡ್ ಅಂದ್ರೆ ಹಾಸ್ಪಿಟಲ್ ಬೆಡ್. ಅದನ್ನ ಯಾರು ಅಲ್ಲಿಗೆ ಹೋಗೋದ್ ಬೇಡ. ಎಲ್ಲರೂ ನಮ್ ಗ್ರೂಪ್ ಅಲ್ಲಿ ಇರೋರು ಎಲ್ಲರೂ ಪ್ರತಿಯೊಬ್ಬರಿಗೂ ಶೇರ್ ಮಾಡೋಣ. ಕಿಡ್ನಿ ಅನ್ನೋದು ದೊಡ್ಡ ಸಮಸ್ಯೆನೇ ಅಲ್ಲ, ಫಿಲ್ಟರ್ ಮಾಡ್ಕೊಳ್ಳೋದು ತುಂಬಾನೇ ಈಸಿ. ಅದನ್ನ ನಾವು ಫಸ್ಟ್ ನಮ್ಮ ಮನೆಯಿಂದ ಎಲ್ಲರಿಗೂ ಹೇಳಿ ಮಾಡ್ಸೋಣ, ಆಮೇಲೆ ನಮ್ಗೆ ಗೊತ್ತಿರೋದನ್ನ ಬೇರೆಯವ್ರಿಗೂ ಹೇಳೋಣ ಅಂತ ಹೇಳಿ ನನ್ ಮಾತನ್ನ ಮುಗಿಸ್ತೀನಿ ಗುರುಜಿ. ಥ್ಯಾಂಕ್ ಯು. ರೈಟ್. ಓಕೆ ಸ್ನೇಹಿತರೆ, ಸೊ ಇನ್ನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನೀನು ಅನುಭವಿಸಿಲ್ಲ ಅಂದ್ರೆ ಪ್ರಶ್ನೆಗಳಿಲ್ಲ ಅಂದ್ರೆ ಮುಕ್ತಾಯ ಮಾಡೋಣ. ರೈಟ್. ಓಕೆ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದ. ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಮಸ್ಕಾರ ಸರ್. ಧನ್ಯವಾದಗಳು ಸರ್.